ನಮಸ್ಕಾರ. ನೀವು ವೈಜ್ಞಾನಿಕ ಕಥೆಗಳನ್ನು, ಸಿನಿಮಾಗಳನ್ನು ಇಷ್ಟಪಡೋರಾಗಿದ್ದರೆ ಹಲವಾರು ಹಾಲಿವುಡ್ ಸಿನಿಮಾಗಳನ್ನ ನೋಡೇ ಇರ್ತೀರ. ಈ ಹಾಲಿವುಡ್ ಸಿನಿಮಾಗಳಲ್ಲಿ ಅನ್ಯಲೋಕದಿಂದ ಬಂದ ಜೀವಿಗಳು ಅಂದರೆ ಏಲಿಯನ್ಸು, ಅವುಗಳಿಗೆ ಕೆಲವು ವಿಶಿಷ್ಟವಾದ ಲಕ್ಷಣಗಳನ್ನು ಅವರು ತೋರಿಸ್ತಾರೆ. ಈ ಏಲಿಯನ್‌ಗಳು, ಅನ್ಯಲೋಕದ ಜೀವಿಗಳು ದಪ್ಪ ಕಣ್ಣನ್ನು ಹೊಂದಿರ್ತವೆ. ಅವುಗಳ ಕೈ ಮತ್ತು ಕಾಲುಗಳು ಚಿಕ್ಕವಾಗಿರ್ತವೆ. ಆದರೆ ತಲೆ ದಪ್ಪನಾಗಿದ್ದು ಉದ್ದಕ್ಕೆ ಹಿಂದೆ ಎದ್ದಿರುತ್ತೆ. ಆ ಎದ್ದಿರ್ತಕ್ಕಂಥ ಉದ್ದ ತಲೆಯ ಏಲಿಯನ್‌ಗಳು ಮನುಷ್ಯರಂತೆ ಕಂಡರೂ ಕೂಡ ಅವುಗಳು ವೈಲಕ್ಷಣ್ಯವೆಲ್ಲ ಅವುಗಳ ಉದ್ದವಾದ ತಲೆಯಲ್ಲಿ, ಹಿಂದೆ ಎದ್ದಿರುವ ತಲೆಯಲ್ಲಿ ಎದ್ದು ಕಾಣುತ್ತೆ. 1929ರಲ್ಲಿ ಪುರಾತತ್ವ ವಿಜ್ಞಾನಿ ಜೂಲಿಯೋ ಟೆಲೊ ಪೆರು ಮರಳುಗಾಡಿನಲ್ಲಿ ನಿಧಿಗಾಗಿ ಮತ್ತು ಪುರಾತತ್ವ ಪಳೆಯುಳಿಕೆಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರ್ತಾನೆ. ಹೀಗೆ ಹುಡುಕಾಟ ನಡೆಸ್ತಾ ಇರಬೇಕಾದ್ರೆ ಆತನಿಗೆ ಒಂದು ಕಡೆ ಒಂದು ದೊಡ್ಡ ಹೆಣ ಉಳುವ ಜಾಗ ಕಾಣಿಸ್ಕೊಳ್ಳುತ್ತೆ. ಈ ಹೆಣ ಉಳುವ ಜಾಗ 3000 ವರ್ಷಗಳ ಹಿಂದೆ ಇದ್ದ ಪರಕಾಸ್ ಜನಾಂಗದ ನೆಲೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಇಲ್ಲಿದ್ದಂಥ ಅಸ್ಥಿಪಂಜರಗಳಲ್ಲಿ ಕೆಲವು ಸೋಜಿಗದ ಅಂಶಗಳು ಆತನಿಗೆ ಎದ್ದು ಕಾಣ್ತವೆ. ಅಲ್ಲಿ ಸಿಕ್ಕ ಅಸ್ಥಿಪಂಜರಗಳಲ್ಲಿ ಮನುಷ್ಯನ ದೇಹದ ಎಲ್ಲ ಅಂಗಾಂಗಗಳ ಗಾತ್ರ ಸಹಜವಾಗಿದ್ದರೆ ತಲೆಗಳು ಮಾತ್ರ ಎತ್ತರವಾಗಿ ಹಿಂದಕ್ಕೆ ಎದ್ದು ಉದ್ದಕ್ಕೆ ಇದ್ದವು. ಈ ಉದ್ದನೆಯ ತಲೆಬುರುಡೆಗಳು ಸಿಕ್ಕ ನಂತರ ಹಲವಾರು ವಾದಗಳನ್ನ ವಿಜ್ಞಾನಿಗಳು ಮಂಡಿಸಿದರು. ಕೆಲವರು ಈ ಜಾಗದಲ್ಲಿ ಹಿಂದೆ ಅತ್ಯಂತ ಮುಂದುವರೆದ ಜನಾಂಗದವರಿದ್ದರು. ಆ ಜನಾಂಗದವರು ಉದ್ದ ತಲೆಯನ್ನು ಹೊಂದಿದ್ರು. ಆ ಜನಾಂಗ ಕಣ್ಮರೆಯಾಗಿ ಹೋಯಿತು. ಹಿಂದೆಯೇ ಬಹಳ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ ಮುಂದುವರೆದಿದ್ದ ಜನಾಂಗಕ್ಕೆ ಸೇರಿದಂಥ ವ್ಯಕ್ತಿಗಳ ತಲೆಬುರುಡೆಗಳು ಇವು ಅಂತ ಅವ್ರು ಹೇಳಿದರು. ಇನ್ನು ಕೆಲವರು ಅನ್ಯಲೋಕದಿಂದ ಬಂದ ಏಲಿಯನ್ ಜೀವಿಗಳ ಪಳೆಯುಳಿಕೆಗಳಿವು, ಆದ್ದರಿಂದ ಅವುಗಳ ತಲೆ ಉದ್ದವಾಗಿದೆ ಅಂತ ಇನ್ನು ಕೆಲವರು ವಾದ ಮಾಡಿದರು. ಮೂರನೇ ಬಣದವರು ಮಾನವನ ವಿಕಾಸದ ಹಾದಿಯಲ್ಲಿ ಕಾಣಿಸಿಕೊಂಡ ಮೂರನೆಯ ಕವಲಿದು. ಈ ಕವಲು ಸ್ಪರ್ಧಾಯುಗದಿಂದ, ಪೈಪೋಟಿಯಿಂದ ಕಣ್ಮರೆಯಾಯಿತು ಅಂತ ವಾದ ಮಾಡಿದರು. ಪೆರು ಮರುಭೂಮಿನಲ್ಲಿ ಪರಕಾಸ್ ನಾಗರಿಕತೆಯ ಕುರುಹುಗಳು ಎದ್ದು ಕಾಣ್ತವೆ. ಪರಕಾಸ್ ನಾಗರಿಕತೆಯ ಜನ ನೀರಾವರಿನಲ್ಲಿ ಬಹಳ ಮುಂದುವರೆದಂಥ ಸಾಧನೆಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಅವರು ಮೆದುಳಿನ ಮೇಲೆ ಒಂದು ರೀತಿಯಲ್ಲಿ ಹೊರಟಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡಬಲ್ಲವರು ಕೂಡ ಆಗಿದ್ದರು. ನಂತರದ ದಿನಗಳಲ್ಲಿ ಏಷ್ಯಾ, ಆಫ್ರಿಕಾ, ಅಮೆರಿಕ ಖಂಡಗಳ ವಿವಿಧ ನೆಲೆಗಳಲ್ಲಿ ಇಂತಹದೇ ಎತ್ತರದ ಉದ್ದ ತಲೆಗಳು ಪತ್ತೆಯಾದವು. ಕೆಲವು ತಲೆಬುರುಡೆಗಳು 12,000 ವರ್ಷಗಳ ಹಿಂದಿನ ಕಾಲಕ್ಕೆ ಸೇರಿದ್ವು ಅಂತೇಳಿ ವೈಜ್ಞಾನಿಕ ಪರೀಕ್ಷೆಗಳಿಂದ ಖಚಿತವಾಯಿತು. ಸಾಮಾನ್ಯ ಶಕೆ ಪೂರ್ವ 8ನೇ ಶತಮಾನದಲ್ಲಿದ್ದ ಗ್ರೀಕ್ ಕವಿ ಹೆಸಾಯಿಟ್ಟು ಒಂದು ಹಾಡಿನ ಬರೆದಿದ್ದಾನೆ. ಆ ಹಾಡಲ್ಲಿ ಉದ್ದ ತಲೆಯ ಈ ಜನಗಳನ್ನಂತ ಮ್ಯಾಕ್ರೋಸೆಫಲಿ ಅಂದರೆ ದೊಡ್ಡ ತಲೆಯವರಂತ ಕರೆದಿದ್ದಾನೆ. ಇಂತಹ ಉದ್ದ ಮತ್ತು ಎತ್ತರದ ತಲೆಗಳನ್ನು ಹೊಂದಿರುವ ಜನ ಯಾರಿವರು ಅನ್ನೋದಕ್ಕೆ ನಂತರ ಕಾಲದಲ್ಲಿ ಉತ್ತರಗಳು ದಕ್ಕಿದವು. ಉತ್ತರ ಕರ್ನಾಟಕದ ಕಡೆ ತಾನು ಜಾಣ ಅಂತ ತೋರಿಸ್ಕೊಳ್ಳೋರನ್ನ ಜನ ಕೆಲವು ಸಲ ನೀನು ಉದ್ದ ತಲೆಯವನಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ಬೋದು. ಹುಟ್ಟಿದ ಮಕ್ಕಳ ತಲೆಯನ್ನು ಒತ್ತಿ ಅವರ ನೈಸರ್ಗಿಕ ದುಂಡು ಆಕಾರವನ್ನು ಬದಲು ಮಾಡೋದಕ್ಕೆ ಸಾಧ್ಯ. ಇದನ್ನು ಆರ್ಟಿಫಿಷಿಯಲ್ ಕ್ರೇನಿಯಲ್ ಡಿಫಾರ್ಮೇಷನ್ ಅಂದರೆ ಕೃತಕ ತಲೆ ಚಿಪ್ಪನ್ನು ಬದಲಾಯಿಸುವುದು, ವಿರೂಪಗೊಳಿಸುವುದು ಅಂತ ಕರೀತಾರೆ. ಮೆದುಳನ್ನು ಮುಚ್ಚುವ ತಲೆ ಚಿಪ್ಪು, ಇದನ್ನು ಕ್ರೇನಿಯಂ ಅಂತ ಕರೀತಾರೆ. ಕ್ರೇನಿಯಂ ಅಂದರೆ ತಲೆ ಚಿಪ್ಪು ಮಕ್ಕಳಲ್ಲಿ ದೊಡ್ಡವರಂತೆ ಗಟ್ಟಿಯಾಗಿರೋದಿಲ್ಲ. ಅದು ಇನ್ನೂ ಹಲವಾರು ತಟ್ಟೆಗಳನ್ನು, ಫಲಕಗಳನ್ನು ಹೊಂದಿರ್ತೈತೆ. ಆ ತಟ್ಟೆಗಳ ನಡುವೆ ಜಾಗ ಇರುತ್ತೆ. ಈ ಜಾಗವನ್ನು ವಿಜ್ಞಾನಿಗಳು ಫಾಂಟೋನೆಲಾಸ್ ಅಂತ ಕರೀತಾರೆ. ಮಕ್ಕಳ ತಲೆ ಚಿಪ್ಪನ್ನು ನಯವಾಗಿ ಎಸಗಿ ಗಟ್ಟಿಯಾಗಿ ಬಟ್ಟೆ ಸುತ್ತಿ ಅದರ ಆಕಾರವನ್ನು ಬದಲಿಸ್ಬೋದು. ಮಗು ಹುಟ್ಟಿದ 1 ತಿಂಗಳಿಂದ 6 ತಿಂಗಳೊಳಗಡೆ ತಲೆ ಚಿಪ್ಪು ಗಟ್ಟಿ ಆಗೋದ್ರೊಳಗಡೆ ಹೀಗೆ ತಲೆ ಚಿಪ್ಪನ್ನು ಒತ್ತಿ ಅಥವಾ ಕಟ್ಟಿ ಬದಲು ಮಾಡೋಕ್ಕೆ ಸಾಧ್ಯ. ಪರಕಾಸ್ ಜನಾಂಗವಾಗಲಿ ಅಥವಾ ಹಿಂದೆ ಇದ್ದಂಥ ಪ್ರಾಚೀನ ಜನಾಂಗಗಳಾಗಲಿ ಯಾಕೆ ಉದ್ದನ ತಲೆಯನ್ನು ಮಾಡ್ತಾಯಿದ್ರು, ಮಕ್ಕಳ ತಲೆಯನ್ನು ಒತ್ತಿ ಅನ್ನೋದಕ್ಕೆ ಹಲವಾರು ಉತ್ತರಗಳನ್ನು ಕೊಡೋದಕ್ಕೆ ಸಮಾಜ ವಿಜ್ಞಾನಿಗಳು ಪ್ರಯತ್ನವನ್ನು ಮಾಡಿದ್ದಾರೆ. ಸಾಮಾನ್ಯವಾದದ್ದು ಯಾರ ಗಮನವನ್ನು ಸೆಳೆಯೋದಿಲ್ಲ. ಅಸಾಮಾನ್ಯವಾದಕ್ಕೆ ಯಾವಾಗಲೂ ಹೆಚ್ಚಿನ ಬೆಲೆ ಇರುತ್ತೆ. ನಾವು ಹೆಚ್ಚಿನವರು, ಶ್ರೇಷ್ಠವರು, ಇತರರಿಗಿಂತ ಮೇಲಿನವರು ಅಂತ ತೋರಿಸ್ಕೊಳ್ಳೋದಕ್ಕೆ, ತಮ್ಮ ಮಕ್ಕಳು, ತಮ್ಮ ಜನಾಂಗ ಬೇರೆಯವರಿಗಿಂತ ಹೆಚ್ಚಿನದು ಅಂತೇಳಿ ಹೆಮ್ಮೆಯನ್ನು ಪಡೋದಕ್ಕೆ ತಲೆಯನ್ನು ಒತ್ತಿ ಉದ್ದ ತಲೆಯನ್ನು ಮಾಡ್ತಾಯಿದ್ರು ಅಂತ ಒಂದು ವಾದ ಮುಂದೂಡಲ್ಪಟ್ಟತೆ. ಉದ್ದನ ತಲೆ ಇದ್ದವರು ಹೆಚ್ಚು ಬುದ್ಧಿವಂತರು, ಉದ್ದನ ತಲೆ ಸೌಂದರ್ಯದ ಪ್ರತೀಕ ಅನ್ನೋ ನಂಬಿಕೆಗಳು ಕೂಡ ನಮಗೆ ಕಾಣಸಿಗ್ತವೆ. ಹಲವಾರು ನಾಗರಿಕತೆ ಮತ್ತು ಸಂಸ್ಕೃತಿಗಳಲ್ಲಿ ದೇವತೆಗಳ ತಲೆ ಉದ್ದಕ್ಕಿರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈಜಿಪ್ತಿನ ರಾಜರ ಉಬ್ಬು ಚಿತ್ರಗಳು ನೋಡಿದರೆ ಅವರೆಲ್ಲರ ತಲೆಗಳು ಹಿಂದಕ್ಕೆ ಎತ್ತರವಾಗಿದ್ದು ಉದ್ದವಾಗಿರುವಂಗೆ ಚಿತ್ರಿಸಲಾಗೈತೆ, ಕೆತ್ತಲಾಗೈತೆ. ಆದರೆ ನಿಜವಾಗಿ ಸಿಕ್ಕಿರುವ ಮಮ್ಮಿಗಳ ತಲೆ ಹಾಗೆ ಉದ್ದವಾಗಿ ಇಲ್ಲ. ಜಗತ್ತಿನ ಎಲ್ಲ ಕಡೆಯಲ್ಲೂ ತಲೆ ಮುದ್ದ ಮಾಡ್ತಕ್ಕಂಥ ಪದ್ಧತಿಗಳ ಜನಾಂಗಗಳು ಇದ್ದಿದ್ದಕ್ಕೆ ದಾಖಲೆಗಳಿದ್ದಾವೆ. 20ನೇ ಶತಮಾನದ ಆರಂಭದವರೆಗೆ ಯುರೋಪಿನ ಕೆಲವು ಜನಾಂಗಗಳಲ್ಲಿ ತಲೆಯನ್ನು ಉದ್ದ ಮಾಡ್ತಕ್ಕಂಥ ಪದ್ಧತಿ ಜಾರಿಯಲ್ಲಿತ್ತು.
ಈಗಲೂ ಕೂಡ ಕಾಂಗೋ ಮತ್ತು ಒನವಿಟೋ ದೇಶಗಳಲ್ಲಿ ಚಿಕ್ಕ ಮಕ್ಕಳ ತಲೆಯನ್ನು ಇಸಿಗೆ ಉದ್ದ ಮಾಡ್ತಾರೆ. ಹೀಗೆ ಮನುಷ್ಯನ ನಾಗರಿಕತೆ ಮತ್ತು ಸಂಸ್ಕೃತಿಗಳಲ್ಲಿ ನಾನಾ ಬಗೆಯ ಸೋಜಿಗದ ಆಚರಣೆಗಳು, ಪದ್ಧತಿಗಳು, ನಂಬಿಕೆಗಳು ನಮಗೆ ಕಂಡು ಬರ್ತವೆ. ವೈಜ್ಞಾನಿಕ ಸಂಶೋಧನೆ ಇಲ್ಲದೆ ಇದ್ದರೆ ಅವು ಹಲವಾರು ಕಟ್ಟುಕತೆಗಳಿಗೆ, ಅನ್ಯಲೋಕದ ಜೀವಿಗಳು ಬಂದಿದ್ವು, ಮುಂದುವರೆದು ಜನಾಂಗ ಇತ್ತು ಅನ್ನುವ ಊಹಾಪೋಹದ ಸಿದ್ಧಾಂತಗಳು, ವಾದಗಳಿಗೆ ಕಾರಣ ಕೂಡ ಆಗ್ತವೆ. ವಿಜ್ಞಾನದ ಮೂಲಕ ಗೊತ್ತಾಗುವ, ವಿವರಣೆಗೆ ತಕ್ಕುವ ಇಂತಹ ಸೋಜಿಗದ ಜೀವ ವಿಕಾಸ ಮತ್ತು ನಾಗರಿಕತೆ ಸಂಸ್ಕೃತಿಗಳ ಸಂಗತಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.